ಯಜಮಾನ, ಏನ್ ಯೋಚನೆ ಮಾಡ್ತಿದ್ಯಾ? ಅಲ್ಲ ಬಸ್ಸು, ನಮ್ಮ ಜೀವನದಲ್ಲಿ ಎಂದೂ ನಡಿಲಾರದ ಘಟನೆ ನಿನ್ನೆ ನಡೆದು ಹೋಗ್ತಿತ್ತಲ್ಲ. ನಮ್ಮ ಕೆಂಡ ಗಣ್ಣಪ್ಪ ಇಲ್ಲದೆ ಹೋಗಿದ್ರೆ ನಮ್ಮ ಮಾನ 3 ಕಾಸಿಗೂ ಹರದಕ್ಕಿತ್ತು. ಹೌದು ಯಜಮಾನ, ಮಗ ಬಂದ ಸಂತೋಷಕ್ಕೆ ಊರವ್ರನ್ನೆಲ್ಲ ಊಟಕ್ಕೆ ಕರೆದು ಊಟ ಇಲ್ಲದೆ ಬರೀ ಹೋಟೆಲ್ ಕಳ್ಸಿದಿದ್ರೆ ನಮ್ಮ ಗತಿ ಏನಾಗ್ತಿತ್ತು? ತಲೆ ತಲಾಂತರಗಳಿಂದಲೂ ಅನ್ನ ಹಾಕಿದ ಮನೆ ನಮ್ಮದು. ದವಸ ಧಾನ್ಯ ಪಡಿ ಪದಾರ್ಥಗಳನ್ನು ದಾನ ಮಾಡಿದ ವಂಶ ನಮ್ಮದು. ಇಂಥ ಮನೆಗೆ ಬಂದ ಅತಿಥಿಗಳಿಗೆ ಅನ್ನ ಹಾಕದೆ ಹೋಗಿದ್ರೆ ನಾವಿದ್ರು ಒಂದೇ, ಸತ್ರು ಒಂದೇ ಅಲ್ವಾ ಬಸ್ಸು? ಲೋಕಕ್ಕೆಲ್ಲ ಅನ್ನ ನೀಡೋ ಆ ಪರಮಾತ್ಮ ನಮ್ಮ ಮನೆಗೆ ಬಂದವ್ರಿಗೆ ಹಸಿದು ಹೊಟ್ಟೆಲ್ ಕಳಿಸ್ಲಿಲ್ವಲ್ಲ, ಅದೇ ನಮ್ಮ ಪುಣ್ಯ. ಎಲ್ಲ ನಮ್ಮ ಮಗನ ಮಹಿಮೆ. ಅವನ ಕಾಲಿಟ್ಟುಗಳಿಗೆ ನಮ್ಮನ್ನು ಕಷ್ಟದಿಂದ ಪಾರು ಮಾಡಿದೆ. ಹೌದು, ನೀ ಹೇಳ ಸತ್ಯ. ಮಗ ಎಲ್ಲಿ? ಒಳಗಿರ್ಬೇಕು. ನೋಡಿ ಹೋಗೋಣ. ಹಾ, ಗಂಧ ಅಂದ್ರು ಅಷ್ಟೇ, ಮಗ ಅಂದ್ರು ಅಷ್ಟೇ. ಅವನ್ಗೆ ಕೇಳಕ್ಕಿಲ್ಲ. ಯಾಕೆ ಅಂದ್ರೆ ಅವನು ಸೌದೆ ತರಕ್ಕೆ ನಾಗರಬನಕ್ಕೆ ಹೋಗೋನೆ. ನಾನು ಬ್ಯಾಡ ಬ್ಯಾಡ ಅಂತ ಕಿವಿ ಹತ್ರನೇ ಬಡ್ಕಂಡೆ, ಕೇಳಿಸ್ಕೊಳ್ಳೇ ಇಲ್ಲ, ಒಂಟೆ ಹೋದ. ಅಯ್ಯೋ ಶಿವನೇ, ನಾಗರ ಬನಕ್ಕೆ ಯಾಕೆ ಹೋದ ಅವನು? ಕಾಡಿಗೆ ಹೋಗಿ ಸೌದೆ ತಗೊಂಡು ಬಾ ಅಂತ ಯಾರು ಹೇಳಿದ್ದವನಿಗೆ ಗೊತ್ತಿಲ್ಲಪ್ಪ. ಪಾಪ, ಆ ಕಾಡಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ ಅಲ್ವೇ ನಮ್ಮಿ? ಹೌದು, ನನ್ಗೂ ಅದೇ ಭಯ ಆಗ್ತೈತೆ. ಶಿವನೇ, ಇಷ್ಟೊತ್ತಿಗೆ ಆ ಬಿಕಾರಿ ಹಾವುಗಳಿಗೆ ಆಹಾರ ಆಗಿರ್ತಾನೆ. ಆ ಹಾವುಗಳಿಗೆ ಆಹಾರ ಒದಗಿಸಿದ ಪುಣ್ಯ ನಮಗ್ ಸಿಗತ್ತಲ್ವಾ? ಹೌದು, ಕಾಲಿಗೆ ಕರಿನಾಗ ಕಡ್ದು ಕೊರಳಿಗೆ ಸರ್ಪ ಸುತ್ಕೊಂಡು ಆ ಹುಡುಗ ಎಷ್ಟು ಒದ್ದಾಡ್ತಿರ್ತಾನೋ ಏನೋ. ಅತ್ತೆ 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 ಅತ್ತೆ, ನನ್ನ ಕೊರಳಿಗೆ ಹಾವು ಸುತ್ಕೊಂಡಿರೋದು ನಿಮ್ಗೆ ಹೇಗೆ ಗೊತ್ತಾಯ್ತು? ನಾನು ನಿನ್ಗೆ ಸೌದೆ ತರ ತಾನೇ ಕಳ್ಸಿದ್ದು. ಮಾವ, ಒಳಗಡೆ ಸೌದೆ ಇಟ್ಟಿದ್ದೀನಿ, ಹೋಗಿ ಎಲ್ರು ಬಿಸಿ ಬಿಸಿಯಾಗಿ ಸ್ನಾನ ಮಾಡಿ ಹೋಗಿ. ಯಾಕಿಷ್ಟೊಂದು ಹೆದರ್ತಿದ್ದೀರಾ? ಏನಾಯ್ತು? ಎಲ್ಲಿ? ಸದಾಶಿವಮಾವ, ಇದು ಹಾವಲ್ಲ, ಕಟ್ಟಿಗೆ. ಗಿರ್ಜತ್ತೆ, ನೀವು ಅಡ್ಗೆಗೆ ಸೌದೆ ಕೇಳಿದ್ರಲ್ಲ, ಅದಕ್ಕೆ ಕಟ್ಟಿಗೆ ತಂದಿದ್ದೀನಿ. ಇದು ಕಟ್ಟಿಗೆ, ಹಾವಲ್ಲ. ಕಮಲತ್ತೆ, ನೀರೆಲ್ಲ
ಸೌದೆ ಬೇಕು ಅಂತ ಕೇಳಿದ್ರಲ್ಲ, ತಗೊಳ್ಳಿ ಕಟ್ಟಿಗೆ ತಂದಿದ್ದೀನಿ. ಇದು ಕಟ್ಟಿಗೆ, ಹಾವಲ್ಲ. ಮಾವ, ನೀವಾದ್ರೂ ನಂಬಿ, ಇದು ಹಾವಲ್ಲ ಕಟ್ಟಿಗೆ ಅಂತ. ಕಂದ, ಮಗ, ಏನಾಯ್ತು ಕಂದ? ನನಗೇನು ಆಗಿಲ್ಲವಾ? ಪಾಪ ಅತ್ತೆ ಮಾವಂದ್ರೆ ಏನು ನೋಡಿ ಹೆದರ್ಕೊಂಡು ಹೀಗಾಗಿದ್ದಾರೆ. ನೀವೇ ಕೇಳಿ. ಸದಾಶಿವ, ಏ ಸದಾಶಿವ, ಏನಾಯ್ತು? ಅಕ್ಕ, ನಿನ್ ಮಗ ಹೋಗಿ ಸೌದೆ ತಗೊಬಂತಂದ್ರೆ ಆವಿನ ಪಿಂಡಿ ಕಟ್ಕೊಂಡ್ ಬಂದಾನೆ. ಬಿಟ್ಟು ನಮ್ಮನ್ನ ಮುಗಿಸೋ ಉಪಾಯ ಮಾಡಿದ್ದಾರೆ. ಮುಸ್ತ್ರ ಬಾಯಿ, ಎಲ್ಲಿದೆ ಹಾವು? ಅಲ್ಲಿರೋದು ಕಟ್ಟಿಗೆ ಹೊರೆ. ಇಲ್ಲ ಬಾವ, ಅವು ಹಾವುಗಳೇ. ಹಾವಂತೆ ಹಾವು, ಅಲ್ಲಿರೋದು ಒಣಗಿರೋ ಕಟ್ಟಿಗೆ ಹೊರೆ. ಎಲ್ಲೋ ಭ್ರಮೆ. ಆಗ್ಲೇ ಅವ್ನ ನಾಗರ ಬನಕ್ಕೆ ಯಾರು ಕಳ್ಸಿದ್ರು ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂದ್ರಿ. ಈಗ ಇಲ್ದಿರೋ ನಾಟಕಗಳು ಆಡ್ತಾ ಇದ್ದೀರಾ? ನೀ ಬಾ ಕಂದ. ಅಲ್ಲ, ನಾಗರ ಬನಕ್ಕೆ ಯಾಕೆ ಹೋಗಿದ್ದೆ? ಹಾಗೆಲ್ಲ ನನಗೆ ಹೇಳ್ದೆ ಎಲ್ಲೂ ಹೋಗ್ಬಿಡ್ದು, ಗೊತ್ತಾಯ್ತಾ? ನಾವೆಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಸದಾಶಿವ, ಹಾವಲ್ಲ ಕಟ್ಟಿಗೆ. ಲೇ ಗಿರಿಜಾ, ಹಾವಲ್ಲ ಕಣೆ ಕಟ್ಟಿಗೆ. ನಿಂಬೆ ಜಿಂಬೆ ಕೊಂಬೆ ಕಂಬೆ ಸಿಂಬೆ. ಏನು ನನ್ನ ಶಕ್ತಿಯ ಪ್ರಭಾವ ಕೊಂಡು ಗಡ ಗಡ ನಡುಗ್ತಾ ಇದ್ದೀರಾ? ಅಯ್ಯ, ನಿಮ್ ಪ್ರಭಾವದಿಂದ ಅಲ್ಲ ಸ್ವಾಮಿ, ಕೆಂಡ್ಗಣ್ಣ ಅವನು ಕೇಡ್ಗಣ್ಣಿಂದ ನಮಗ್ ಚಳಿ ಜ್ವರ ಬಂದು ಬಿಟ್ಟಿದೆ. ನಿಮ್ಮ ಚಳಿ ಬಿಡಬೇಕು ಅಂತಂದ್ರೆ ಅವನಿಗೆ ಚಳಿ ಹುಟ್ಟಿಸ್ಬೇಕು, ಅಷ್ಟೇ ತಾನೇ? ಹೌದು ಸ್ವಾಮಿ, ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ಳಿ ನೀವು. ಕಾಣಿಕೆ ತಂದಿದ್ದೀರಾ? ತಂದೀವಿ ಸ್ವಾಮಿ. ಸರಿ, ಬಲಿ ಯಾರು? ಅವನು ಅಂತಿತವನಲ್ಲ, ದೊಡ್ಡ ಮಾಯ್ಕಾರ ಅವನು. ಅಷ್ಟೇ ಅಲ್ಲ, ಸೌದೆನ ಹಾವು ಮಾಡ್ತಾನೆ, ಹಾವ್ನ ಸೌದೆ ಮಾಡ್ತಾನೆ. ಕಂಡ್ಬಿಟ್ರೆ ಕೆಂಡನೆ ಕಾರ್ತಾನವನು. ನನ್ನ ಶಕ್ತಿ ಏನು ಅಂತ ನಿಮಗಿನ್ನೂ ಗೊತ್ತಿಲ್ಲ. ಎಂತೆಂತ ದೆವ್ವ ಭೂತ ತಂತ್ರ ಮಂತ್ರಗಳನ್ನ ಬಿಡಿಸಿಲ್ಲ ನಾನು. ಯಕಶ್ಚಿತ್ ಒಬ್ಬ ಯಕ್ಷಿಣಿಕಾರ ನನಗೆ ಲೆಕ್ಕಾನೆ. ಯಕ್ಷಣಗಾರ ಅಲ್ಲ ಅವನು, ಕಣ್ಕಟ್ ವಿದ್ಯೆ ಕಲ್ತಿರೋ ವಾಮಾಚಾರಿ ಅವನು ಸ್ವಾಮಿ. ವಾಮಾಚಾರಿಗೆ ವಾಮಾಚಾರಿ ಇವನು, ಮಾಯ್ಕಾರರಿಗೆ ಮೋಡಿಕಾರ ನಾನು. ದೆವ್ವ ಭೂತಗಳಿಗೆ ಭಯ ಹುಟ್ಟಿಸಿ ಬೆವರಿಡಿಸೋ ಕಿರಾತಕ ನಾನು. ನಡೀರಿ, ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ನಿಂಬೆ ಜಿಂಬೆ ಕೊಂಬೆ ಕಂಬೆ ಸಿಂಬೆ. ಛೇ,
ಈ ಬಾಲಕ ಮಾಯ್ಕಾರನ. ಇಂಥ ಬಾಲಕರ ಮೇಲೆಲ್ಲ ಶಕ್ತಿ ಪ್ರಯೋಗ ಮಾಡಲ್ಲ ನಾನು. ಸ್ವಾಮಿಗಳೇ ನೀವೇ ಹಿಂಗ್ ಅನ್ಬಿಟ್ರೆ ಹೆಂಗೆ? ನೀವೇ ನಮಗ್ ದಿಕ್ಕು. ಆ ಬಾಲ್ಕ ಬರೀ ಬಾಲ್ಕ ಅಲ್ಲ, ಮಹಾ ಮಾಂತ್ರಿಕ ಅವನು. ನಿಮಗೆ ದಕ್ಷಿಣ ವಹಿಸಿ ಜಾಸ್ತಿ ಕೊಡ್ತೀವಿ, ಹಿಂಗೆ ಅನ್ಬೇಡಿ ಬುದ್ಧಿ. ಹಂಗಂತೀರ? ಸರಿ ಹಾಗಿದ್ರೆ. ಏ ಬಾಲಕ, ಇವತ್ತು ನೀನು ಇಲ್ಲ ಈ ನಿಂಬೆ ಸ್ವಾಮಿನೋ ನೋಡೇ ಬಿಡೋಣ. ನಿಂಬೆ ಜಂಬೆ ಕಂಬೆ ಕೊಂಬೆ ಸಿಂಬೆ ಡಗಡ ಗೊಂಬೆ ಬಾಲಕ ಚೊಂಬೆ ಚೀಲಕ ನಿಂಬೆ ಚಲಕ ಮಲಕ ಸಲಕ ಫಲಕ ಪಾಲಕ ವಟ ವಟ ಚಾಲಕ ಚಿತ ಚಿತ ಬಾಲಕ. ನನ್ನನ್ನೇ ಆಟ ಆಡಿಸ್ತೀಯಾ? ನೀನು ಮಾಯಕಾರ ಇರಬಹುದು, ಆದರೆ ನಾನು ಚಾಲಕಗಾರ. ವಟ ವಟ ಚಾಲಕ ಚಿತ ಚಿತ ಬಾಲಕ. ನನ್ನನ್ನೇ ಆಟ ಆಡಿಸ್ತಾ ಇದೆಯಾ ನೀನು? ನಿನ್ನನ್ನ ಬಿಡಲ್ಲ. ವಟ ವಟ ಚಾಲಕ ಚಿತ ಚಿತ ಬಾಲಕ. ಗಣ್ಣಯ್ಯನ ನೋಡು, ದುಂಡು ಮುಖದ ಮಾದಪ್ಪ ನೋಡು. ನೋಡು ಕೆಂಡ ಗಣ್ಣಯ್ಯನ ನೋಡು, ದುಂಡು ಮುಖದ ಮಾದಪ್ಪ ನೋಡ್ರು. ಜಗದಗಲ ಜತೆಯ ಮೊದಲಿ ಮುಗಿಲನ್ನೇ ತೊಟ್ಟಿಲ ಮಾಡಿ ಕಲಿಯ ಕಟ್ಟಾಡೋಕೆ ಶ್ರವಣನ ಸಂಹಾರಕ್ಕೆ. ಕಂದ, ಏನಾಯ್ತು? ಯಾರೋ ಕಿರ್ಚಾಡ್ತಿದ್ರಲ್ಲ, ಯಾರು? ಗಾಬರಿ ಆಗ್ಬೇಡವ್ವ, ನಂಗೇನೂ ಆಗ್ಲಿಲ್ಲ. ಯಾರೋ ಒಬ್ಬ ಕಳ್ಳ ಇಣುಕ್ ನೋಡ್ತಾ ಇದ್ದ, ನನ್ನ ಕೆಣಕಕ್ ನೋಡ್ದ. ಆದ್ರೆ ನಾನು ನನ್ನ ಕೆಂಡಗಣ್ಣ ಬಿಟ್ಟು ಅವನನ್ನ ಓಡಿಸ್ಬಿಟ್ಟೆ. ಅವನ್ ಓಡಿದ್ ನೋಡ್ಬೇಕಾಗಿತ್ತು. ಮಗ, ಇವತ್ತಿಲ್ಲಿ ಬೇಡ, ನಮ್ಮ ಜೊತೆನೆ ಮಲಗುವಂತೆ ಬಾ. ಏನಾಯ್ತು ಸ್ವಾಮಿ? ಏನಾಯ್ತಾ? ನಾನ್ ಬದುಕು ಬಂದಿದ್ದೆ ಹೆಚ್ಚು ಕಣ್ರಿ. ನೀವಿಂಗ್ ಅಂದ್ಬಿಟ್ಟು ನಮ್ ಕತೆ ನಿಮ್ ಗತಿ ಕಟ್ಕೊಂಡು ನನಗೇನಾಗ್ಬೇಕಾಗಿದೆ? ನನ್ನೂರಿ ನನಗೆ, ನಾನು ಬದುಕಿದ್ರೆ ಸಾಕು. ಮತ್ತೆ ವಾಮಾಚಾರಿಗೆ ವಾಮಾಚಾರಿ, ಮಾಯಕಾರನಿಗೆ ಮೋಡಿಕಾರ ಅಂತೆಲ್ಲ ಹೇಳಿದ್ರಿ. ದೆವ್ವ ಬುದ್ಧಗಳ್ನೆಲ್ಲ ಭಯ ಇಡ್ಸಿ ಬೆವರು ಇಳಿಸಿದೀನಿ ಅಂತಂದ್ರಿ. ಎಂತೆಂತದ್ದು ತಂತ್ರ ಮಂತ್ರಗಳನ್ನೆಲ್ಲ ಮಾಡಿದೀನಿ ಅಂದ್ರಿ. ಅಯ್ಯೋ ಸುಮ್ನಿರ್ರಯ್ಯ. ದೆವ್ವ ಭೂತಗಳನ್ನ ಓಡಿಸೋನು ನಾನು, ದೇವರನ್ನ ಹೆದರ್ಸೋನಲ್ಲ. ಹಾಗಾದ್ರೆ ಮುಂದೆ ನಮ್ ದಾರಿ ಇರೋದೊಂದೇ ದಾರಿ, ಆ ಹುಡುಗನ ತಂಟೆಗೆ ಹೋಗ್ತಾ ಇರೋದು.
ಅಂದ್ರೆ ಅಷ್ಟು ಗೊತ್ತಾಗ್ಲಿಲ್ವೇನೆ? ಬಸಮ್ಮ ಬಸವೇಗೌಡನ್ಗೆ ಈ ಭೂಮಿಯಿಂದಾನೇ ಮುಕ್ತಿ ಕೊಡೋದು. ಇಲ್ಲ ಇಲ್ಲ, ಇದು ಸಾಧ್ಯ ಇಲ್ಲ. ಎಷ್ಟೇ ಆದ್ರೂ ಅವ್ರು ನನ್ನ ಅಣ್ಣ, ಅವ್ರಿಗೇನು ಆಗ್ಬಾರ್ದು. ಹೌದೌದು, ಗಿರ್ಜಮ್ಮ ಹೇಳೋದು ಸರಿ ಇದೆ. ನಮ್ಗೆ ಆಸ್ತಿ ಬೇಕು, ಆದ್ರೆ ಈ ಅಪಾಯದುಪಾಯ ಬೇಡ ಶಿವಣ್ಣ. ಆಸ್ತಿ ಬೇಕು ಅಂದ್ರೆ, ಆ ಬಿಕಾರಿ ಬೀದಿ ಪಾಲಾಗಬೇಕು ಅಂದ್ರೆ ಉಳಿದಿರೋದು ಇದೊಂದೇ ದಾರಿ. ಹೌದು, ಹಿಡಿದ ಕೆಲಸ ಸಾಧಿಸ್ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೇಕಾಗತ್ತೆ. ಯುದ್ಧದಲ್ಲಿ ಸಾವಿಗೆ ಬೆಲೆ ಇಲ್ಲ, ಗೆಲುವಿಗೆ ಮಾತ್ರ ಬೆಲೆ. ಯುದ್ಧ ಗೆಲ್ಲಬೇಕು ಅಂದ್ರೆ ರಕ್ತ ಹರಿಲೇಬೇಕು. ಅಪ್ಪ ಅಮ್ಮ ಕೈಲಾಸ ಸೇರ್ಕೊಂಡ್ರೆ ದಿಕ್ಕಿಲ್ದ ಮಗ ದಿಕ್ಕಾಪಾಲಾಗಿ ಓಡೋಗ್ತಾನೆ. ಏನಂತೀರಾ? ನಮ್ನೇನು ಮಾಡ್ಬೇಡ. ಬೇಡಪ್ಪ, ಬೇಡ, ನಮ್ಮನ್ನು ಕೊಲ್ಲಬೇಡ, ಬಿಟ್ಟು ಬಿಡಪ್ಪ, ಬಿಟ್ಟು ಬಿಡು. ಬೇಡ, ನಮ್ಮವ್ರಿಗೆ ಏನು ಮಾಡ್ಬೇಡ. ಬೇಡಪ್ಪ, ಬಿಟ್ಬಿಡಪ್ಪ, ನನ್ನ ಗಂಡ ಬಿಟ್ಬಿಡಪ್ಪ, ಏನು ಮಾಡ್ಬೇಡಪ್ಪ. ಬಿಟ್ಬಿಡಪ್ಪ, ಬಿಟ್ಬಿಡಪ್ಪ. ಗಂಗಾ, ಏನ್ ಮಾಡ್ತಿದ್ಯಾ? ಬಿಟ್ಬಿಡ ಅವ್ರನ್ನ. ಇಲ್ಲ, ತಪ್ಪು ಮಾಡ್ದವ್ರನ್ನ ಬಿಡಲ್ಲ ಈ ಕೆಂಡ ಕಣ್ಣಯ್ಯ. ಇಲ್ಲ ಇಲ್ಲ, ನಾವೇನು ತಪ್ಪು ಮಾಡಿಲ್ಲ. ಓ, ನೀವ್ ಯಾವ ತಪ್ಪು ಮಾಡಿಲ್ವಾ? ಹಾಗಾದ್ರೆ ನಿಮ್ಮನ್ನ ಕೊಂದು ಆಮೇಲೆ ನಾನೇ ಸತ್ಯ ಹೇಳ್ತೀನಿ. ನಿಂತಮ್ಮಯ್ಯ, ನಮ್ಮನ್ನ ಬಿಟ್ಬಿಡು, ನಿಜ ಹೇಳ್ಬಿಡ್ತೀವಿ. ನಿಂತಮ್ಮಯ್ಯ. ಅಕ್ಕ, ತಪ್ಪಾಯ್ತು. ದುರಾಸೆಗೆ ಬಿದ್ದು ನಿನ್ನ ಮತ್ತೆ ಭಾವನ ಕೊಲ್ಲಕ್ಕೆ ತಪ್ಪಿದ್ವಿ. ಹಾಳಾದಾಸ್ತಿ ಕಣ್ ಕುಕ್ಕಿ ನಮಗೆ ದುರ್ಬುದ್ಧಿ ಬಂದ್ಬಿಡ್ತು. ನಿಮ್ಮ ಆಸ್ತಿ ಎಲ್ಲ ಈ ಕೆಂಡ್ಗಣ್ಣಯ್ಯನ ಪಾಲಾಗತ್ತೆ ಅನ್ನೋ ದುರ್ಬುದ್ಧಿಯಿಂದ ಈ ಕೆಟ್ಟ ಕೆಲಸ ಮಾಡ್ಬಿಟ್ವಿ ಅಕ್ಕ. ಈಗ ಹೇಳಿ, ಇಂಥ ನೀಚನ ಉಳಿಸ್ಬೇಕಾ? ಇವ್ರಿಗೇನು ಮಾಡ್ಬಾರ್ದಾ? ಇವ್ರನ್ನ ಚುಚ್ಚಿ
ಕಣ್ಣಿಗೆ ಕಣ್ಣು, ಕೈಗೆ ಕೈ, ಜೀವಕ್ಕೆ ಜೀವ ಬಲಿ ಪಡೆದ್ರೇನೆ ನನಗ್ ಸಮಾಧಾನ. ಕೆಂಡ್ಗಣಯ್ಯ ನಮ್ ತಾಳಿ ಭಾಗ್ಯ ಉಳಿಸ್ಕೊಡಪ್ಪ, ಉಳಿಸ್ಕೊಡು. ಕಂದ ಕೆಂಡಗಣಯ್ಯ ದಯವಿಟ್ಟು ಶಾಂತನಾಗು. ಪ್ರಾಯಶ್ಚಿತ್ತಕ್ಕಿಂತ ದೊಡ್ಡ ಶಿಕ್ಷೆ ಬೇರೊಂದಿಲ್ಲ. ಅವ್ರನ್ನ ಬಿಟ್ಬಿಡಪ್ಪ. ಅಪ್ಪ ಕೆಂಡಗಣಯ್ಯ, ಕಣ್ಣುಗಳಲ್ಲಿ ಕೆಂಡಾಕಾರದನ್ನ ನಿಲ್ಸಪ್ಪ. ಅದೇ ಕಣ್ಣುಗಳಲ್ಲಿ 2 ಹನಿ ಕಣ್ಣೆ ತೋರ್ಸಪ್ಪ. ಕೆಂಡ ಗಣ್ಣಯ್ಯನ ನೋಡು, ದುಂದು ಮುಖದ ಮಾದಪ್ಪ ನೋಡು. ನೋಡು ಕೆಂಡ ಗಣ್ಣಯ್ಯನ ನೋಡು, ದುಂಡು ಮುಖದ ಮಾದಪ್ಪ ನೋಡ್ರು. ಜಗದಗಲ ಜತೆಯ ಮೊದಲಿ ಮುಗಿಲನ್ನೇ ತೊಟ್ಟಿಲ ಮಾಡಿ ಕಲಿಯ ಕಟ್ಟಾಡೋ ಕೇಶವಣನ ಸಂಹಾರಕ್ಕೆ. ನಿಮ್ಮನ್ನ ಕ್ಷಮಿಸ್ಬೇಕಾಗಿರೋದು ನಾನಲ್ಲ, ಇವರು. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು ಅಕ್ಕ. ಅಕ್ಕ ಅಕ್ಕ ಅನ್ನೋ ಪದಕ್ಕೆ ಅರ್ಥ ಗೊತ್ತೇನಪ್ಪ ನಿನಗೆ? ರಕ್ತ ಹಂಚ್ಕೊಂಡು ಹುಟ್ಟಿದವಳು ರಕ್ತಾನೆ ಕುಡಿಯಕ್ಕೆ ಹೊರಟವ್ ನೀನು. ನೀನು ಒಬ್ಬ ತಮ್ಮನ. ಅಕ್ಕ ತಾಯಿಗೆ ಸಮಾನ ಅಂತಾರೆ, ಆದ್ರೆ ನೀನು ನಾಯಿಗಿಂತಲೂ ಕಡಿಯ ಕೊಲ್ಲಕ್ ಬಂದಿಯಲ್ಲೋ. ಇಷ್ಟೆಲ್ಲ ಆಗಿದ್ದು ಈ ಹಾಳ ಆಸ್ತಿಯಿಂದ ತಾನೇ. ಸದಾಶಿವ, ಗಿರ್ಜಾ, ನಮಗೇನು ಬೇಡ, ಎಲ್ಲ ನೀವೇ ಹಂಚ್ಕೊಂಬಿಡಿ. ಅಣ್ಣ ತಪ್ಪಾಟಣ, ನಂಗೆ ಆಸ್ತಿ ಗೀಸ್ತಿ ಏನು ಬೇಡ, ನಿಮ್ಮ ಪ್ರೀತಿ ಒಂದಿದ್ರೆ ಸಾಕು. ಪ್ರೀತಿ ಎಲ್ಲದಕ್ಕೂ ಕೇಳ್ಕೊಂಡು ಬಂದಿರ್ಬೇಕಮ್ಮ. ಒಳ್ಳೆ ತಂಗಿ, ಒಳ್ಳೆ ಅಣ್ಣ, ಒಳ್ಳೆ ಸಂಬಂಧಗಳು ಸಿಗಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ಅಲ್ಲವಾ? ಒಂದೇ ತಾಯಿ ರಕ್ತ ಹಂಚ್ಕೊಂಡು ಹುಟ್ಟಿದವ್ರು ನಾವು. ನಾನು ಕುಡಿದ ತಾಯಿ ಹಾಲನ್ನೇ ನೀನು ಕುಡಿದೆ. ತಂದೆ ತಾಯಿ ಪ್ರೀತಿ ಹಂಚ್ಕೊಂಡ್ರಿ. ತಿನ್ನೋ ಅನ್ನ, ಕುಡಿಯೋ ನೀರು, ಸೇವಿಸೋ ಗಾಳಿನೂ ಹಂಚ್ಕೊಂಡ್ವಿ. ಅಂತ ತಂಗಿಗೆ ಆಸ್ತಿ ಹಂಚ್ಕೊಡಲ್ಲ ಅಂತ ಹೇಳ್ತಿದ್ನೇನವ? ತಗೊಳವ, ತಗೋ, ಎಲ್ಲ ನೀನೇ ತಗೋ. ಆಸ್ತಿಯ ಆಸೆಗೋಸ್ಕರ ನಿಮ್ಮ ರಕ್ತ ಸಂಬಂಧಿಗಳನ್ನೇ ಕೊಲ್ಲಕ್ ಬಂದ್ರಲ್ಲ, ನೀವು ಮನುಷ್ಯರ? ಇವ್ರನ್ನ ಕೊಂದು ನೀವು ಶಾಶ್ವತವಾಗಿ ಉಳಿದ್ ಬಿಡ್ತೀರಾ? ಒಂದಲ್ಲ ಒಂದಿನ ಎಲ್ಲರೂ ಸಾಯ್ಲೇಬೇಕು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯತ್ವದಿಂದ ಬದುಕಬೇಕು. ಇನ್ ಮುಂದೆ ಏನಾದರೂ ಇಂಥ ಕೆಟ್ಟ ಆಲೋಚನೆಗಳನ್ನ ಮಾಡಿದ್ರೆ ಕೆಂಡಗಣ್ಣೆನಾಗಿ ಸುಟ್ಟು ಹಾಕ್ಬಿಡ್ತೀನಿ. ಇಲ್ಲಪ್ಪ, ಇಲ್ಲ, ನಮಗೆ ನಮ್ಮ ತಪ್ಪಿನ ಅರಿವಾಗಿದೆ. ಇನ್ನೀ ತಪ್ಪನ್ನು ಮಾಡಲ್ಲಪ್ಪ. ಇನ್ನು ಮುಂದೆ ನಾವು ಇವ್ರ ಸೇವೆ ಮಾಡಿಕೊಂಡು ನಮ್ಮ ಜೀವನ ಸಾಗಿಸ್ತೀವಪ್ಪ.
ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನ ಕಷ್ಟಪಡದೆ ಕಸಿದುಕೊಳ್ಳಬೇಕು ಎಂಬ ದುರಾಲೋಚನೆ ಇರುವ ಕಡೆ ಈ ಕೆಂಡಗಣ್ಣಯ್ಯ ಪ್ರತ್ಯಕ್ಷ ಆಗೇ ಆಗ್ತಾನೆ. ನಂಬಿ ಬಂದ್ರೆ ಹಾಲು ಸಾಗರದ ಹೊಳೆಯನ್ನೇ ಹರಿಸ್ತಾನೆ ಈ ಕೆಂಡಗಣ್ಣಯ್ಯ. ಅಮ್ಮ, ನಾನು ಈ ಊರಿಗೆ ಬಂದಿದ್ದೆ ನಿಮ್ಮಂಥ ಶಿಷ್ಟರ ರಕ್ಷಣೆಗಾಗಿ, ದುಷ್ಟರ ಶಿಕ್ಷೆಗಾಗಿ. ನಿಮ್ಮಂಥ ಶರಣರ ಒಕ್ಕಲು ಪಡೆದು ಒಂದು ಹಿಡಿ ಧೂಪ ಹಾಕಿಸಿಕೊಳ್ಳುವುದಕ್ಕಾಗಿ. ಅಯ್ಯೋ ಕಂದ, ಬಂಜಿ ಆಗಿದ್ ನನ್ನ ಬಾಳಲ್ಲಿ ಮಗನಾಗಿ ಬಂದು ನನ್ನ ಮಡಲ್ ತುಂಬಿದೆ. ನನ್ನ ಮನೆ ಜ್ಯೋತಿ ಬೆಳಗ್ತಾ ಇದೀಯ ನೋಡು. ನನಗೆ ಆಸ್ತಿ ಅಂತಸ್ತು ಹಣ ಏನು ಬೇಡ, ನನಗೆ ನೀನೊಬ್ಬ ಇದ್ರೆ ಸಾಕು ಕಂದ, ನೀನೊಬ್ಬ ಇದ್ರೆ ಸಾಕು. ಮಗ, ಧೂಪದ ಮರದ ಕೆಳಗೆ ಗುಡಿಸಲ ಕಟ್ಕೊಂಡ್ರು ಸರಿ, ನಮ್ಗೆ ಯಾವ ಆಸ್ತಿ ಪಾಸ್ತಿನೂ ಬೇಡ. ನಡಿ, ದೂರ ಹೋಗೋಣ. ಅಮ್ಮ ಬಸಮ್ಮ, ಅಪ್ಪ ಬಸವೇಗೌಡ, ನನ್ನ ಆಸೆಯನ್ನ ಮರ್ತು ಬಿಡು. ನಾನು ನಿಲ್ಲಲು ಬಂದವನಲ್ಲ, ನಿಮ್ಮಂತ ಎಷ್ಟೋ ಜನರ ಕಣ್ಣೀರೊರೆಸಲು ಬಂದವನು. ಕಾಡು ಮೇಡು ತಿಟ್ಟು ತೆವರಿ ಅಲೆದು ಲೋಕ ಕಲ್ಯಾಣ ಮಾಡಲು ಬಂದವನು. ಈಗ ನಾನು ಬಂದ ಕೆಲಸವಾಯಿತು. ನನ್ನ ಮೇಲಿನ ವ್ಯಾಮೋಹವನ್ನು ಬಿಡಿ, ನಾನು ಮುಂದಕ್ಕೆ ಪ್ರಯಾಣ ಮಾಡಬೇಕು. ಯಾಕಪ್ಪ ಹೀಗ್ ಮಾಡ್ದೆ? ಈಗ ನಾನು ಯಾರನ್ನ ಮಗ ಅಂತ ಕರೀಲಿ? ಹೇಳು ಕಂದ, ನಾನು ಯಾರನ್ನ ಮಗ ಅಂತ ಕರೀಲಿ? ನಂಗೆ ಬಂದು ಸಿಡ್ಲಂಗ್ ಹೋದಿಯಲ್ಲೋ, ನಾನು ಬದುಕಿದ್ದು ಏನ್ ಪ್ರಯೋಜನ? ಬದುಕಿದ್ದು ಏನ್ ಪ್ರಯೋಜನ? ಅಮ್ಮ, ಪುತ್ರ ವ್ಯಾಮೋಹ ನಿನಗೆ ಅಪಾರ ನೋವು ಕೊಡುತ್ತಿದೆ. ಅದು ಸಹಜ. ಆದರೆ ಮಕ್ಕಳನ್ನು ಪಡೆಯುವುದೇ ಜೀವನದ ಅಂತಿಮ ಗುರಿಯಲ್ಲ ತಾಯಿ. ಕೆಲವರಿಗೆ ನೀಡುತ್ತಾನೆ, ಕೆಲವರಿಗೆ ಕಾಡುತ್ತಾನೆ. ಕೆಲವೊಮ್ಮೆ ನೀಡುವ ಮನಸ್ಸು ಶಿವನಿಗಿದ್ದರೂ ಪಡೆಯುವ ಭಾಗ್ಯ ಎಷ್ಟೋ ಜನಕ್ಕಿರುವುದಿಲ್ಲ. ಅಂತಹವರ ಮನೆಗೆ ತಾನೇ ಮಗನಾಗಿ ಹೋಗುತ್ತಾನೆ. ಒಡೆದು ಮೂಡಿದ ಶಿವಲಿಂಗದ ಸುತ್ತ ಕಟ್ಟೆ ಕಟ್ಟಿಸಿ ಅದು ಕೆಂಡಗಣ್ಣ ಸ್ವಾಮಿ ಗದ್ದುಗೆ ಅಂತ ಲೋಕಪ್ರಸಿದ್ಧಿ ಆಗುತ್ತದೆ. ಗುಡಿ ಕಟ್ಟಿ ಪೂಜೆ ನಡೆಸಿಕೊಂಡು ಹೋಗಿ
ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಸುತ್ತದೆ. ವರ್ಷಕ್ಕೊಂದು ಸಾರಿ ಪರ ಜಾತ್ರೆ ಉತ್ಸವ ಮಾಡಿ ಕೆಂಡಕೊಂಡ ಹಾಯಿಸಿ. ಪ್ರತಿ ದೀಪಾವಳಿ ಶಿವರಾತ್ರಿಗೆ ನನ್ನ 7 ಮಲೆ ಕೈಲಾಸಕ್ಕೆ ಬಂದು 1 ಕಾಸಿನ ಧೂಪ ಹಾಕಿ. ನಾನು ನಿಮ್ಮ ಮನೆಗೆ ಬಂದ ಉದ್ದೇಶಗಳಲ್ಲಿ ಇದು ಒಂದು. ನಿಮ್ಮಿಂದ 1 ಕಾಸಿನ ಧೂಪದ ಸೇವೆಯನ್ನು ನಾನು ಪಡೆಯುತ್ತೇನೆ. ನಂಬಿ ಬಂದವರ ಮನೆ ತುಂಬಿ ತುಳುಕಾಡುತ್ತೇನೆ. ಒಕ್ಕಲಾದರೆ ಒಕ್ಕಲು ಮನೆಯನ್ನು ಹೊಕ್ಕು ಹಾಲು ಸಾಗರದ ಹೊಳೆಯನ್ನೇ ಹರಿಸ್ತೀನಿ. ನಂಬಿದ ಭಕ್ತರ ಮನೆ ಬಂದ 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 ನೋಡು ಮಾದೇವ, ತಂದ 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 ನೋಡು ಭಾಗ್ಯವ. ಭಾವುಕ ತಂದೆ ತಾಯಿಯ ವಾತ್ಸಲ್ಯ ಪಡೆದು ಕಾಯಕ ಮಾಡಲು ಪ್ರೀತಿಯಿಂದಲೇ ಬಾಂಧವ್ಯವನ್ನು ತೊರೆದು ಅಹಂ ಆರಾಧಕ ಗುರುವಿಗೆ ತಿಳುವಳಿಕೆ ಗುರು ಕಾಣಿಕೆ ನೀಡಿ ಮುಗ್ಧ ದಂಪತಿಗಳ ಮಮತೆಗೆ ಕಟ್ಟು ಬೀಳದೆ ಕಲಿಯ ಕಟ್ಟಾಳಬೇಕೆಂಬ ಕಾರಣ ನೀಡಿ ಸಂಬಂಧದ ಸಂಕೋಲೆಯಿಂದ ಹೊರಬಂದಾಯಿತು. ಮುಂದೆ ಈ ಸುತ್ತ ಹತ್ತೂರಿನಲ್ಲಿ ಸತ್ಯಾಸತ್ಯತೆ ಮೆರೆದು ಬಂದ ಭಕ್ತರೆಲ್ಲರಿಗೂ ಮನ ತೆರೆದು ಅನ್ನದಾಸೋಹ ಅಕ್ಷರಾಭ್ಯಾಸವು ನಿರಂತರವಾಗಿ ನಡೆಯುತ್ತಿರುವ ಸುತ್ತೂರಿಗೆ ನನ್ನ ಮುಂದಿನ ಪಯಣ. ಗುರುವಿಗೆ ಶರಣು ಶರಣಯ್ಯ ಶರಣು, ಗುರುಪಾದಕ್ಕೆ ಶರಣು ಶರಣಯ್ಯ ಶರಣು, ಲಿಂಗಕ್ಕೆ ಶರಣು ಶರಣಯ್ಯ ಶರಣು, ಗುರು ಜಂಗಮ ನಿಮಗೆ ಶರಣಯ್ಯ ಶರಣು ಶರಣು ಶರಣು, ನಾ ಮಾಡುವ ಕಾಯಕಕ್ಕೆ ಶರಣು, ಈ ನಿತ್ಯ ದಾಸೋಹಕ್ಕೆ ಶರಣು. ಶರಣು ಶರಣಾರ್ಥಿ ಅಯ್ಯ. ಯಾರಪ್ಪ ನೀನು? ನಾನು ಸುತ್ತೂರ್ಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ನಿಮ್ಮನ್ನ ವಿಚಾರಿಸೋಣ ಅಂತ ಬಂದೆ. ನಾನು ಸುತ್ತೂರ್ನೇ, ನನ್ನ ಜೊತೆ ಬಾ, ನಾನೇ ಕರ್ಕೊಂಡು ಹೋಗ್ತೀನಿ. ಆಹಾ, ನೀರು ಕೇಳ್ದವನ್ಗೆ ಪಾನಕ ಸಿಕ್ದಂಗಾಯ್ತು. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಇದರಲ್ಲಿ ಉಪಕಾರ ಏನು ಬಂತು ಬಿಡಪ್ಪ. ಅಲ್ಲ, ನೀನು ಇನ್ನೂ ಚಿಕ್ಕ ಹುಡುಗ, ಒಬ್ಬನೇ ಬಂದಿದೆಯಲ್ಲ, ನಿನ್ನ ಜೊತೆಯಲ್ಲಿ ಯಾರು ಬಂದಿಲ್ವಾ? ಜಂಗಮನಿಗೆ ಜಗವೆಲ್ಲ ಜೊತೆಗಾರರು. ಈಗ ನೀವು, ಮುಂದೆ ಮತ್ತೊಬ್ರು, ಇನ್ಮುಂದೆ ಇನ್ನೊಬ್ರು. ಯಾತ್ರೆ ಉದ್ದಕ್ಕೂ ಪಾತ್ರಗಳು ಅಲ್ವೇ? ಅದು ನಿಜ ಅನ್ನು. ನಿಮಗೆ ಸುತ್ತೂರಿನ ಸ್ಥಳ ಪುರಾಣದ ಬಗ್ಗೆ ಗೊತ್ತಾ? ಮೊದಲು ಈ ಊರಿಗೆ ಸೋತ್ತಿ ಊರು ಅನ್ನೋ ಹೆಸರಿತ್ತಂತೆ. ಯಾಕೆಂದ್ರೆ ಇಲ್ಲಿ ತುಂಬಾ ಜನ ಸೋತ್ರಿಗಳಿದ್ರಂತೆ. ಬರ್ತಾ ಬರ್ತಾ ಸೋತ್ರಿಗಳ ಊರು ಸುತ್ತೂರಾಯಿತು. ಇಲ್ಲೊಂದು ಪ್ರಸಿದ್ಧವಾದ ವೀರಶೈವ ಮಠ ಇದೆ, ಅದನ್ನ ಸುತ್ತೂರು ಮಠ ಅಂತಾನೆ ಕರೀತಾರೆ.
ಅಲ್ಲಿ ಅನ್ನದಾಸೋಹ, ಜ್ಞಾನ ದಾಸೋಹ, ಭಕ್ತಿ ದಾಸೋಹ, ಕಾಯಕ ದಾಸೋಹ ನಿರಂತರವಾಗಿ ನಡೀತಾ ಇರ್ತದೆ. ಸುತ್ತೂರಿಗೆ ಬಂದವರು ಯಾರು ಸುತ್ತೂರು ಮಠನ ನೋಡದೆ ಹೋಗೋದೇ ಇಲ್ಲ. ಹತ್ತೂರಿಗಿಂತ ಶ್ರೇಷ್ಠ ಸುತ್ತೂರು ಮಠ ಅಂತಾನೆ ವಾಡಿಕೆ. ಇಲ್ಲಿನ ಪೀಠಾಧಿಪತಿಗಳು ಸಿದ್ಧನಂಜ ದೇಶಿಕೇಂದ್ರ ಮಹಾಸ್ವಾಮಿಗಳು. ದಿನನಿತ್ಯ ಜನರ ಕಷ್ಟ ಕಾರ್ಪಣ್ಯಗಳನ್ನ ಕೇಳ್ತಾರೆ. ಜಗಳ ಯಾಜ್ಯ ಏನೇ ಇದ್ರೂ ಸರಿ ಮಾಡ್ತಾರೆ. ಜಾತಿ ಮತ ಮೇಲು ಕೀಳು ಅನ್ನೋ ಭೇದ ಭಾವನೆ ಇಲ್ಲದೆ ಎಲ್ಲರನ್ನು ಒಂದೇ ತಾಯಿ ಮಕ್ಕಳ ಥರ ನೋಡ್ತಾರೆ. ಅದಕ್ಕೆ ಈ ಮಠ ಅಂದರೆ ಮಹಾಭಕ್ತಿ, ಮಹಾಸ್ವಾಮಿಗಳು ಅಂದರೆ ಮಹಾಗೌರವ. ಈ ಮಠ ಅಪಾರವಾದ ಭಕ್ತ ಗಣವನ್ನು ಹೊಂದಿದೆ. ಕಾಯಕವೇ ಕೈಲಾಸ, ದಾಸೋಹವೇ ಧರ್ಮ ಅನ್ನೋದು ಈ ಮಠದ ಸಿದ್ಧಾಂತ. ಆಹಾ, ನಿಮ್ಮಿಂದ ಸಾಕಷ್ಟು ವಿಷಯ ತಿಳಿತು. ಯಾವಾಗ ಸುತ್ತೂರು ಮಠ ನೋಡ್ತೀನೋ ಅಂತ ಕುತೂಹಲ ಆಗ್ತಿದೆ. ಅದಕ್ಕೇನಂತೆ, ನಡಿಯಪ್ಪ ತೋರಿಸ್ತೀನಿ. ಅದೋ ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಸುತ್ತೂರು ಮಠ. ನನ್ನ ನಟ್ಟಿ ಇಲ್ಲೇ ಪಕ್ಕದಲ್ಲಿದೆ, ನಾನಿನ್ ಹೊರಲ್ಲ. ಸರಿ ಅಯ್ಯ, ನಿಮ್ಮಿಂದ ಬಹಳ ಸಹಾಯ ಆಯ್ತು. ಇಲ್ಲೇ ಒಂದು ಸ್ವಲ್ಪ ಹೊತ್ತು ದಣಿ ಬಾರಿಸ್ಕೊಂಡು ಆಮೇಲೆ ನಾನು ಅಲ್ಲಿಗೆ ಹೊರಡ್ತೀನಿ. ನೀವಿನ್ ಹೊರಡಿ. ಸರಿನಪ್ಪ. ಇಷ್ಟು ದಿನ ಸುಳ್ಳು, ತಟವಟ, ಜಾತಿ, ಧರ್ಮ, ಮೇಲು ಕೀಳು, ಬಡತನ, ಸಿರಿತನ ಇದೆಲ್ಲದನ್ನೇ ನೋಡ್ಕೊಂಬಂದೆ. ಸುತ್ತೂರು ಮಠದ ಸತ್ಯ ಕೇಳ್ತಾ ಇದ್ರೆ 4 ದಿನ ಇದು 4 ವಿದ್ಯೆ ಕಲಿಬೇಕು ಅನ್ನಿಸ್ತಾ ಇದೆ. 4 ಜನಗಳ ಮಧ್ಯೆ ಬೆರೆತು ಕಾಯಕ ಮಾಡಬೇಕು ಅನ್ನಿಸ್ತಾ ಇದೆ. ಮಹಾಸ್ವಾಮಿಗಳ ದರ್ಶನ ಮಾಡಿ ಅವ್ರ ಮಾರ್ಗದರ್ಶನ ಪಡಿಬೇಕು ಅನ್ನಿಸ್ತಿದೆ. ಗುರುವಿಗೆ ಶರಣು ಶರಣಯ್ಯ ಶರಣು, ಗುರುಪಾದಕ್ಕೆ ಶರಣು ಶರಣಯ್ಯ ಶರಣು. ನಡ್ರಪ್ಪ, ನಡ್ರಿ, ಬೇಗ ನಡ್ರಿ, ನಡ್ರಿ. ನಿಲ್ಲಪ್ಪ, ಯಾಕೆಲ್ರು ಹೀಗೆ ಓಡ್ತಿದ್ದೀರಾ? ಏನಾಯ್ತು? ಸೋಮಪ್ಪನ ಮಗಳಿಗೆ ಹಾವು ಕಚ್ಬಿಟ್ಟಿದೆ. ಮಂತ್ರ ಹಾಕ್ಸಕ್ಕೆ 500ನ ಕರ್ಕೊಂಬರಕ್ಕೆ ಹೋಗ್ತಾ ಇದೀವಿ. ಏನು, ಹಾವು ಕಚ್ಚಿದಕ್ಕೆ ಮಂತ್ರ ಹಾಕಿಸ್ತೀರಾ? ಎಲ್ಲಿದ್ದಾಳವಳು? ಇಲ್ಲೇ ಹೊಲ್ತವ. ಹೆದರ್ಬೇಡಿ. ಹಾವೆಲ್ ಕಚ್ಚಿದ್ದು? ಪಾದದತ್ರಪ್ಪ. ಹೆದರ್ಬೇಡಿ ಸುಮಕ್ಕನವ್ರೆ, ನಿಮ್ಮ ಮಗಳಿಗೇನೂ ಆಗಲ್ಲ. ನನ್ನ ಮಗಳು ಬದುಕ್ಬಿಟ್ಲು. ನನ್ನ ಮಗಳು ಬದುಕ್ಬಿಟ್ಲು. ನನ್ನ ಮಗಳ ಜೀವ ಕೊಟ್ಬಿಟ್ಟೆ ಕಣಪ್ಪ. ಮೊದಲು ಅವ್ರ ಸಾಯಿಸ್ಬೇಕು. ಹೀಗೆ ಬಿಟ್ಟರೆ ದಿನ ಒಬ್ರು ಸಾಯ್ತಾನೆ ಇರ್ತದೆ. ಒಂದು ಜೀವ ಉಳಿದಿರೋ ಸಂತೋಷಕ್ಕೆ ಮತ್ತೊಂದು ಜೀವನ ತೆಗೆದು ಸೂತ್ಕ ಕಟ್ಕೋಬೇಡಿ. ಸತ್ಯವಂತರ ಸುತ್ತೂರಿಗೆ ಸತ್ವಪುರುಷನ ಪ್ರವೇಶ.